ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವಾರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ನಾನು ಈ ದಿನ ತಿಳಿಸ್ಕೊಡ್ತಾ ಇರುವಂಥದ್ದು ಅಮ್ಮನ ಒಂದು ಪವರ್ಫುಲ್ ಮಂತ್ರವನ್ನು ನೀವು ನಿಂಬೆ ಹಣ್ಣಿನ ಮೇಲೆ ಬರಿಬೇಕಾಗುತ್ತೆ ಸ್ನೇಹಿತರೆ. ಈಗ ನಮಗೆ ಗುಪ್ತ ನವರಾತ್ರಿ ನಡೀತಾ ಇದೆ. ಗುಪ್ತ ನವರಾತ್ರಿಯ 6ನೇ ದಿನ ನಾಳೆ ಸೋಮವಾರ ಬಂದಿದೆ. ಹಾಗಾಗಿ ನವರಾತ್ರಿಯಲ್ಲಿ ಅಂದರೆ ವಾರಾಹಿ ನವರಾತ್ರಿಯಲ್ಲಿ ನಾವು ಏನೇ ಕೆಲಸ ಮಾಡೋದು ದುಪ್ಪಟ್ಟು ಅಮ್ಮ ನಮಗೆ ವರವನ್ನು ಕೊಡ್ತಾಳೆ, ನಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು. ಹಾಗಾಗಿ ಅದರಲ್ಲೂ ನಮಗೆ 6ನೇ ದಿನ ಆಗಿರೋದ್ರಿಂದ ಅಮ್ಮನ ಮಂತ್ರವನ್ನು ನೀವು ನಿಂಬೆ ಹಣ್ಣಿನ ಮೇಲೆ ಬರೆದು ನೀವು 108 ಸಾರಿ ಹೇಳ್ಬೇಕಾಗತ್ತೆ. ಈ ರೀತಿಯಾಗಿ ಹೇಳಿ ನಿಮ್ಮ ಏನು ಇಷ್ಟು ದಿನದ ತೀರದ ಕಷ್ಟ ಇರುತ್ತಲ್ಲ, ಯಾವುದಾದ್ರೂ ಒಂದು ಕಷ್ಟ, ನಾನು ಎಷ್ಟೇ ಪ್ರಯತ್ನ ಪಟ್ಟರು ಏನೂ ಆಗ್ತಾ ಇಲ್ಲ, ವ್ಯಾಪಾರ ಚೆನ್ನಾಗಿ ಆಗ್ತಾ ಇಲ್ಲ, ಅಥವಾ ಮನೆ ಸೈಟ್ ತೊಗೊಳಕ್ಕಾಗ್ತಾ ಇಲ್ಲ, ಅಥವಾ ನಾನು ಮಾಡಿರುವಂಥ ವ್ಯವಸಾಯ ಮಾಡೋರಾದರೆ ನಾನು ಏನೇ ಮಾಡಿದ್ರೂ ವ್ಯವಸಾಯ ಆಗ್ತಾ ಇಲ್ಲ ಅನ್ನೋರಾಗಲಿ, ಮಕ್ಕಳು ವಿದ್ಯಾಭ್ಯಾಸ ಚೆನ್ನಾಗಿ ಆಗ್ತಾ ಇಲ್ಲ ಅನ್ನೋದಾಗಲಿ, ಅಥವಾ ನಾನು ಏನೇ ಮಾಡೋಕ್ಕೋದ್ರೂ ಬರೀ ಅಡ್ಡಿ ಆತಂಕಗಳೇ ಹೆಚ್ಚಾಗ್ತಾ ಇದೆ ಅನ್ನೋರಾಗಲಿ, ಯಾವುದೇ ಕೆಲಸ ಇಷ್ಟು ದಿನ ಆಗದೇ ಇರೋಂಥ ಕೆಲಸ ಈ ಸಾರಿ ನೀವು ಈ ಗುಪ್ತ ನವರಾತ್ರಿಯಲ್ಲಿ ಅಮ್ಮನ ಮುಂದೆ ನಿಂಬೆ ಹಣ್ಣಿನ ಮೇಲೆ ಈ ಮಂತ್ರವನ್ನು ಬರೆದು ನಿಮ್ಮ ಕಷ್ಟನ ಹೇಳ್ಕೊಂಡ್ರೆ ಸಾಕು ಸ್ನೇಹಿತರೆ, ಕ್ಷಣಾರ್ಧದಲ್ಲೇ ಅಮ್ಮ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು. ಹಾಗಾಗಿ ಆ ಮಂತ್ರ ಯಾವುದು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ. ನಾಳೆ ಸಂಜೆ ಕೈ ಕಾಲು ಮುಖ ತೊಳ್ಕೊಂಡು ನೀವು ಚೆನ್ನಾಗಿ ರೆಡಿಯಾಗಿ ಯಾವುದೇ ದೇವ್ರ ಪೂಜೆ ಮಾಡಬೇಕಂದ್ರೂ ಮೊದಲು ನಾವು ಚೆನ್ನಾಗಿ ರೆಡಿ ಆಗಬೇಕಾಗತ್ತೆ. ಹಾಗಾಗಿ ನೀವು ರೆಡಿಯಾಗಿ ನಂತರ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಬೆಳಗ್ಗೆನೂ ಪೂಜೆ ಮಾಡಿರ್ತೀರ, ಸಂಜೆನೂ ಕೂಡ ನೀವು ವಾರಾಹಿ ಅಮ್ಮನನ್ನು ಪೂಜೆ ಮಾಡ್ಕೊಬೇಕಂದ್ರೆ ಅಮ್ಮನ ಫೋಟೋ ಇದ್ದರೆ ಪೂಜೆ ಮಾಡಿ, ಅಥವಾ ವಿಗ್ರಹ ಇದ್ದರೆ ಪೂಜೆ ಮಾಡಿ, ಫೋಟೋ ವಿಗ್ರಹ ಇಲ್ಲ ಅಂದರೆ ಒಂದು ದೀಪವನ್ನು ಹಚ್ಚಿ ದೀಪಕ್ಕೂ ಕೂಡ ನೀವು ಪೂಜೆಯನ್ನು ಮಾಡ್ಬೋದು. ದೀಪಕ್ಕೆ ನೀವು ತುಪ್ಪವನ್ನು ಹಾಕಿ ಸುಗಂಧ ಭರಿತ ಹೂಗಳನ್ನು ಇಟ್ಟು ಕೂಡ ನೀವು ಪೂಜೆಯನ್ನು ಮಾಡ್ಬೋದು. ನಾನು ಪ್ರತಿದಿನವೂ ಈಗ ವಾರಾಹಿ ನವರಾತ್ರಿ ಶುರು ಆದಾಗಲಿಂದ ಪ್ರತಿದಿನವೂ ಒಂದೊಂದು ದೀಪಗಳನ್ನು ಹಚ್ತಾ ಇದ್ದೀನಿ. ಅಂದರೆ ಮೊದಲನೇ ದಿನ ನಾನು ತೆಂಗಿನಕಾಯಿ ದೀಪಾರಾಧನೆ ಮಾಡಿದೆ, ಇದು 2ನೇ ದಿನ ಬೆಲ್ಲದ ದೀಪಾರಾಧನೆ ಮಾಡಿದೆ, 3ನೇ ದಿನ ನಾನು ಸುವರ್ಣಗೆಡ್ಡೆಯ ದೀಪಾರಾಧನೆ ಮಾಡಿದೆ, ಇನ್ನು 4ನೇ ದಿನ ನಾನು ಪಂಚಮಿ ಇರೋದ್ರಿಂದ ಪಂಚ ದೀಪಾರಾಧನೆ ಮಾಡಿದೆ. ಆದರೆ ಇವತ್ತು ನಾನು ಭಾನುವಾರ ಆಗಿರೋದ್ರಿಂದ ಮನೆಗೆ ನಲ್ಲಿಕಾಯಿ ದೀಪಾರಾಧನೆ ಮಾಡ್ತೀನಿ. ಪ್ರತಿದಿನ ಒಂದೊಂದು ದೀಪಾರಾಧನೆ ಮಾಡ್ತಿದ್ದೀನಿ. ಇನ್ನು ನಾಳೆ ಸೋಮವಾರ 2 ಮಣ್ಣಿನ ಹಣತೆಗಳನ್ನು ತಗೊಂಡು ಅದರಲ್ಲಿ ತುಪ್ಪದ ದೀಪಾರಾಧನೆ ಮಾಡ್ತೀನಿ. ಹಾಗಾಗಿ ಪ್ರತಿದಿನವೂ ಒಂದೊಂದು ದೀಪಾರಾಧನೆ ಮಾಡ್ತಾಯಿದ್ದೀನಿ. ಇನ್ನು ನಾಳೆ ಏನು ಮಾಡಬೇಕು ಅನ್ನೋದಾದರೆ ಸಂಜೆ ನೀವು ಕೈಕಾಲು ಮುಖ ತೊಳ್ಕೊಂಡು ಅಥವಾ ಸ್ನಾನ ಮಾಡೋರಾದರೆ ಸ್ನಾನ ಮಾಡಿಕೊಂಡು ಚೆನ್ನಾಗಿ ರೆಡಿ ಆಗಿರಿ. ಯಾವುದೇ ನಾವು ಪೂಜೆ ಮಾಡಬೇಕಂದ್ರೂ ಮೊದಲು ನಾವು ಚೆನ್ನಾಗಿ ರೆಡಿ ಆಗಬೇಕು. ಅಂದರೆ ಒಳ್ಳೆ ಒಗೆದಿರುವಂಥ ಬಟ್ಟೆಗಳನ್ನು ಹಾಕಿ ನಾವು ಚೆನ್ನಾಗಿ ರೆಡಿ ಆಗಿ ನಂತರ ಪೂಜೆಯನ್ನು ಮಾಡ್ಕೊಬೇಕು. ನೀವು ದೇವ್ರ ಮನೆಯೆಲ್ಲ ಮೊದಲೇ ಬೆಳಗ್ಗೆನೂ ಕ್ಲೀನ್ ಮಾಡ್ಕೊಂಡಿರ್ತಾರೆ, ಇನ್ನು ಸಂಜೆನೂ ಕೂಡ ಆದಷ್ಟು ನೀವು ಹೂಗಳನ್ನು ಸುಗಂಧ ಭರಿತ ಹೂಗಳನ್ನು ಇಟ್ಟು ಅಮ್ಮನಿಗೆ ಮಣ್ಣಿನ 2 ಹಣತೆಗಳನ್ನು ಹಚ್ಚಿ ದೀಪಾರಾಧನೆ ಮಾಡಿ, ಪಾನಕ ಪ್ರತಿದಿನವೂ ಪಾನಕವನ್ನು ನೀವು ಪ್ರಸಾದವಾಗಿ ಇಡೋದು, ಅದ್ರ ಜೊತೆ ಏನಾದರೂ ಸಿಹಿ ತಿಂಡಿ ಇಡಿ, ಇಲ್ಲ ಅಂತಂದರೆ ಸಿಹಿ ತಿಂಡಿ ಇಡೋಕ್ಕಾಗಲಿಲ್ಲ ಅಂದರೆ ಡ್ರೈ ಫ್ರೂಟ್ಸ್ ಕೂಡ ಇಡ್ಬೋದು, ಹಣ್ಣುಗಳನ್ನು ಇಡ್ಬೋದು, ತರಕಾರಿಗಳನ್ನು ಕೂಡ ಇಡ್ಬೋದು. ಅದ್ರ ಜೊತೆ ಪ್ರತಿದಿನ ಪಾನಕವನ್ನು ಇಡಲೇಬೇಕಾಗುತ್ತೆ ಸ್ನೇಹಿತರೆ. ಪ್ರತಿದಿನ ವಾರಾಹಿ ಅಮ್ಮನಿಗೆ 9 ದಿನಗಳ ಕಾಲ ನಾವು ತಪ್ಪಿಸದೆ ಮಾಡುವಂಥ ಕೆಲಸ ಯಾವುದು ಅನ್ನೋದ್ರೆ ಬೆಲ್ಲದ ಪಾನಕ, ಅದ್ರ ಜೊತೆ ನಾವು ಹಾಕುವಂಥ ಧೂಪ, ಇವೆರಡೂ ಪ್ರತಿದಿನ ಮಾಡಬೇಕಾಗತ್ತೆ. ಇನ್ನು ನೀವು ನಾಳೆ ಪೂಜೆ ಮಾಡುವ ಸಮಯದಲ್ಲಿ ಒಂದು ಚೆನ್ನಾಗಿರುವಂಥ ನಿಂಬೆ ಹಣ್ಣನ್ನು ತೊಗೊಬೇಕಾಗತ್ತೆ. ಗ್ರೀನ್ ಕಲರ್ ಇರುವಂಥ ನಿಂಬೆ ಹಣ್ಣನ್ನು ತೊಗೊಂಡು ಅದರ ಮೇಲೆ ಬ್ಲೂ ಪೆನ್ನಲ್ಲೇ ಬರೀಬೇಕಾಗತ್ತೆ, ಬೇರೆ ಯಾವ ಪೆನ್ನಲ್ಲೂ ಬರೀಬಾರ್ದು. ಅಮ್ಮನ ಈ ಒಂದು ಪವರ್ಫುಲ್ ಮಂತ್ರ ಕ್ಲೀಮ್ ಅಂದರೆ ನಮಗೆ ಲಲಿತಾ ಸಹಸ್ರನಾಮದಲ್ಲೂ ಕೂಡ ಕ್ಲೀಂಕಾರ ಅಂತ ಬರುತ್ತೆ. ಹಾಗಾಗಿ ನಾವು ಅಮ್ಮನ ಈ ಮಂತ್ರವನ್ನು ಕ್ಲೀಮ್ ಅನ್ನೋ ಮಂತ್ರವನ್ನು ನಿಂಬೆ ಹಣ್ಣಿನ ಮೇಲೆ ಬರೀಬೇಕು. ಬರೆದು ನೀವು 108 ಸಾರಿ ನೀವು ಕ್ಲೀಮ್ ಕ್ಲೀಂ ಕ್ಲೀಂ ಅಂತ ವಾರಾಹಿ ದೇವಿಯನ್ನು ಮೊದಲು ಧ್ಯಾನವನ್ನು ಮಾಡಿ, ನಂತರ ನೀವು ಈ ಕ್ಲೀಮ್ ಅನ್ನೋ ಒಂದು ಅಕ್ಷರವನ್ನು ನೀವು 108 ಸಾರಿ ಕೈಯಲ್ಲಿ ಇಟ್ಕೊಂಡು ಹೇಳ್ಬೇಕಾಗತ್ತೆ. ಕೈಯಲ್ಲಿ ಇಟ್ಕೊಂಡು ಹೇಳಿದ ನಂತರ ನಿಮ್ಮದೇನು ಪ್ರಾಬ್ಲಮ್ ಇದೆ ನೋಡಿ, ಆ ಪ್ರಾಬ್ಲಮ್ಮನ್ನು ನಿಂಬೆಹಣ್ಣನ್ನು ಕೈಯಲ್ಲಿ ಇರಬೇಕಂದ್ರೆ ಹೇಳಬೇಕು. ಅಮ್ಮ ನನಗೆ ಈ ಥರ ಕಷ್ಟ ಇದೆ, ನನ್ನ ಕಷ್ಟನ ಬಗೆಹರಿಸಮ್ಮ ಅಂತ ನೀವು ಹೇಳೋದ್ರಿಂದ 100% ನಿಮಗೆ ನಿಮ್ಮ ಏನು ಹೇಳಿರ್ತೀರಲ್ಲ ಆ ಕಷ್ಟ ಪರಿಹಾರ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಯಾರೂ ಮಿಸ್ ಮಾಡಬೇಡಿ, ತುಂಬಾ ಈಸಿ ಇದೆ. ಅದರಲ್ಲೂ ವಾರಾಹಿ ನವರಾತ್ರಿಯಲ್ಲಿ ನಾವು ಈ ರೀತಿ ಅಮ್ಮನ ಒಂದು ಪವರ್ಫುಲ್ಲಾದಂಥ ಬೀಜಾಕ್ಷರವನ್ನು ನಿಂಬೆ ಹಣ್ಣಿನ ಮೇಲೆ ಬರೆಯೋದ್ರಿಂದ
ನಮ್ಮ ಕಷ್ಟಗಳು ಅತಿ ಶೀಘ್ರವಾಗಿ ಪರಿಹಾರ ಆಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ನಿಂಬೆ ಹಣ್ಣಿನ ಮೇಲೆ ಬರೆದ ಮೇಲೆ ನೀವು ಅಮ್ಮನ ಹತ್ರ ಒಂದು ಪ್ಲೇಟಲ್ಲೋ ಅಥವಾ ಒಂದು ಬೌಲಲ್ಲೋ ಅಮ್ಮನ ಮುಂದೆ ಇಡಬೇಕಾಗತ್ತೆ. ಇಟ್ಟು ನಂತರ ನೀವು ಮಾಮೂಲಿ ಪೂಜೆ ಮಾಡ್ಕೊತೀರಲ್ಲ ಪ್ರತಿದಿನ, ಅದೇ ರೀತಿಯಾಗಿ ಪೂಜೆ ಮಾಡಿಕೊಂಡು ನಿಮ್ಮ ಕಷ್ಟನ ಹೇಳ್ಕೊಬೇಕಾಗತ್ತೆ ಸ್ನೇಹಿತರೆ. ನಿಂಬೆ ಹಣ್ಣನ್ನು ಕೈಯಲ್ಲಿ ಇಟ್ಕೊಂಡು ನಿಮ್ಮ ಏನು ಪ್ರಾಬ್ಲಮ್ ಇದೆ ಅದನ್ನು ಹೇಳ್ಕೊಂಡು ನಂತರ ಒಂದು ಬೌಲಲ್ಲಿ ಅಥವಾ ಒಂದು ಪ್ಲೇಟಲ್ಲಿ ಆ ನಿಂಬೆ ಹಣ್ಣನ್ನು ಇಡಬೇಕಾಗತ್ತೆ. ನಂತರ ನೀವು ಏನು ಮಾಡಬೇಕು ಅನ್ನೋದಾದರೆ ಅದು ಅಲ್ಲೇ ಇರಲಿ ಅಂತಂದರೆ ನೆಕ್ಸ್ಟು ಮಂಗಳವಾರ ಬೆಳಗ್ಗೆ, ಅಂದರೆ ನೀವು ಈಗ ಸೋಮವಾರ ರಾತ್ರಿ ಬರೀತೀರಾ, ಮಂಗಳವಾರ ದಿನ ಬೆಳಗ್ಗೆ ಪೂಜೆ ಮಾಡೋ ಸಮಯದಲ್ಲಿ ಅದನ್ನು ತಗೊಂಡು ಅದನ್ನು ಎಲ್ಲಾದರೂ ಹಸಿರು ಗಿಡ ಇರುತ್ತಲ್ಲ, ಗಿಡಗಳು ಮರ ಇರುತ್ತಲ್ಲ, ಅಲ್ಲಿ ನೀವು ಅದರ ಕೆಳಗಡೆ ಹಾಕಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ನಿಮ್ಮ ಎಂತಹ ಕಷ್ಟಗಳಿದ್ದರೂ ಕೂಡ ವಾರಾಹಿ ಅಮ್ಮ ಬಗೆಹರಿಸ್ತಾಳೆ. ಅಮ್ಮನ ಭಕ್ತಿ ಶ್ರದ್ಧೆಯಿಂದ ಅಮ್ಮನ ಕೇಳಿಕೊಂಡ್ರೆ ಸಾಕು ಸ್ನೇಹಿತರೆ, ನಿಮ್ಮ ಎಲ್ಲ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ. ಅನಾರೋಗ್ಯಕ್ಕಾಗಲಿ ಅಥವಾ ನಿಮ್ಮ ಮನೆಯಲ್ಲಿ ಆಗುವಂಥ ಜಗಳಗಳು ಕಡಿಮೆ ಆಗೋದಕ್ಕಾಗಲಿ ಅಥವಾ ಮಕ್ಕಳ ಮಾತು ಕೇಳೋದಕ್ಕಾಗಲಿ, ಯಾವುದಕ್ಕಾದರೂ ನಿಮಗೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ, ನಿಮ್ಗೆ ಅಲ್ಲಿ ಬಾಸ್ ತೊಂದರೆ ಕೊಡ್ತಾ ಇದ್ದಾರೆ ಅಥವಾ ನಿಮಗೆ ಪ್ರಮೋಷನ್ ಆಗಿಲ್ಲ ಅನ್ನೋದಾಗಲಿ ಅಥವಾ ಕೋರ್ಟ್ ಕೇಸ್ಗಳು, ವಾರಾಹಿ ಅಮ್ಮನಿಗೆ ಎಂತಹ ಕೋರ್ಟ್ ಕೇಸ್ ಆದ್ರೂ ಇಷ್ಟು ದಿನ ನನ್ನ ಕೇಸು ಪೋಸ್ಟ್ಪೋನ್ ಆಗ್ತಾನೆ ಇದೆ, ನನಗೆ ರಿಸಲ್ಟೇ ಬರ್ತಾ ಇಲ್ಲ ಅನ್ನೋರು ಕೂಡ ನೀವು ಈ ಕೆಲಸವನ್ನು ಮಾಡ್ಬೋದು. ನಾವು ವ್ಯಾಪಾರ ಮಾಡೋರು ಕೂಡ ಮಾಡ್ಬೋದು ಸ್ನೇಹಿತರೆ. ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ, ವಾರಾಹಿ ಅಮ್ಮನ ಆಶೀರ್ವಾದವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಿಬಿಟ್ರೆ ಆದಷ್ಟು ಶೇರ್ ಮಾಡಿ. ತುಂಬ ಜನ ಕಷ್ಟದಲ್ಲಿರ್ತಾರೆ, ಈ ವಿಡಿಯೋದಿಂದ ಅವರಿಗೊಂದು ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.